ನಮಸ್ಕಾರ ಅಂದ್ರೆ ಬಂದರೆ ನಾನು ಪರವಾನಗಿ ಭೂಮಾಪಕರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಪರವಾನಗಿ ಭೂಮಾಪಕರು ಬೇಕಾಗಿರ್ತಾರೆ ಅಂತ ಅರ್ಜಿಯನ್ನು ಆಹ್ವಾನ ಮಾಡ್ತಾರೆ, ಅರ್ಜಿ ಸಲ್ಲಿಸಬೇಕಾಗ್ತದೆ. ನಂತರ ಅವರಿಗೆ ತರಬೇತಿಯನ್ನು ನೀಡಲಾಗ್ತದೆ. ತರಬೇತಿ ನಂತರ ಉತ್ತೀರ್ಣರಾಗಬೇಕಾಗ್ತದೆ. ಉತ್ತೀರ್ಣರಾದವರಿಗೆ 1,000 ರೂಪಾಯಿ ಶುಲ್ಕ ಪಡೆದು ಇಲಾಖೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಿರ್ದೇಶಕರು ಅವರಿಗೆ ಪರವಾನಗಿಯನ್ನು ನೀಡ್ತಾರೆ. 1 ವರ್ಷ ಅವಧಿಗೆ ಮಾತ್ರ ನೀಡ್ತಾರೆ. ಸೊ ಯಾರ್ಯಾರಿಗೆ ನಾವು ಅವರು ಪರವಾನಗಿಯನ್ನು ನೀಡಿದ್ದೇವೆ ಅಂತಂದ್ಬಿಟ್ಟು 46D ಪ್ರಕಾರ ಒಂದು ವಹಿ ರಿಜಿಸ್ಟ್ನಲ್ಲಿ 11A ನಮೂನಲ್ಲಿ ದಾಖಲು ಮಾಡ್ತಾರೆ. ಆ 11A ನಮೂನೆ ಹೇಗಿರುತ್ತಪ್ಪ ಅಂತಂದರೆ ಅದರಲ್ಲಿ ಮೊದಲಿಗೆ ಹೆಸರಿರುತ್ತೆ, ಅವರ ಲಿಂಗ ಇರುತ್ತೆ, ಹುಟ್ಟಿದ ದಿನಾಂಕ ಇರುತ್ತೆ, ಕಾಯಿನ್ ವಿಳಾಸ ಇರುತ್ತೆ, ಮತ್ತು ಅವ್ರದ್ದು ಸ್ಥಳೀಯ ವಿಳಾಸ ಇರುತ್ತೆ, ನೋಂದಣಿ ದಿನಾಂಕ ಇರುತ್ತೆ, ನೋಂದಣಿ ಯಾವತ್ತು ಮುಕ್ತಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟು ನವೀಕರಣ ಯಾವಾಗ ಮಾಡಬೇಕು ಅದರ ದಿನಾಂಕ ಇರುತ್ತೆ, ಅವಧಿಯ ಮುಕ್ತಾಯ ಯಾವಾಗುತ್ತೆ ಅದರ ದಿನಾಂಕ ಇರುತ್ತೆ, ಅವ್ರದ್ದೊಂದು ಭಾವಚಿತ್ರ ಅಂದರೆ ಫೋಟೋ ಇರುತ್ತೆ, ಅವ್ರದ್ದು ಮಾದರಿ ಸಹಿ ಇರುತ್ತೆ, ಹಾಗೂ ಸಂಬಂಧಪಟ್ಟ ಶಾಲಾ ಬರೆದು ಇದನ್ನು ಕೇಂದ್ರ ಕಚೇರಿಯಲ್ಲಿ ದಾಖಲು ಮಾಡ್ತಾರೆ. ನಂತರ 46E ಯಾವುದೇ ಒಂದು ಬ್ಲಾಕ್ನ ಅಳತೆ ಮಾಡಿದರೆ ಪರವಾನಗಿ ಭೂಮಾಪಕರಿಗೆ ಸರ್ಕಾರದ ವತಿಯಿಂದ 300 ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ. ಅದು ಅಳತೆಯಾಗಿ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಸಲ್ಲಿಸಿದ ನಂತರ ಅವರಿಗೆ 300 ರೂಪಾಯಿಯನ್ನು ಪಾವತಿಸಲಾಗುತ್ತೆ. 46F ಅಂದರೆ ಕಾರ್ಯಕ್ಷೇತ್ರ. ಸಂಬಂಧಪಟ್ಟಂಥ ಪರವಾನಗಿ ಭೂಮಾಪಕರು ಯಾವ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ಅವರಿಗೆ ಪರವಾನಗಿ ಏನು ನೀಡ್ತಾರೆ ಅದರಲ್ಲೇ ನಮೂದಿಸಿ ಸಂಬಂಧಪಟ್ಟಂಥ ನಿರ್ದೇಶಕರು ಆದೇಶ ಮಾಡ್ತಾರೆ. ಮತ್ತು 46G ಯಾವುದೇ ಒಂದು ಸ್ಕೆಚ್ಚು ಪರವಾನಗಿ ಭೂಮಾಪಕರು ತಯಾರು ಮಾಡಿದ್ರು ಅಂತಂದರೆ ಅದರಲ್ಲಿ ಗ್ರಾಮದ ಹೆಸರು ಇರಬೇಕು, ಹೋಬಳಿ ಇರಬೇಕು, ತಾಲೂಕು ಇರಬೇಕು, ಸಂಬಂಧಪಟ್ಟಂಥ ಸರ್ವೆ ನಂಬರ್ ಇರಲೇಬೇಕಾಗ್ತದೆ. ಹಾಗಾಗಿ ಕ್ರಯದ ವಿಸ್ತೀರ್ಣ ಅದನ್ನು ಸಹ ದಾಖಲಿಸಬೇಕಾಗ್ತದೆ. ಬ್ಲಾಕ್ನಲ್ಲಿ ನಾವು ಯಾವ್ಯಾವ ಕರಾವು ಇದಾವೆ ಅನ್ನೋದನ್ನು ಅದನ್ನು ಹಂಚಿ ಹಾಕಬೇಕಾಗ್ತದೆ. ಕೊಳ್ಳುವವರು ಮತ್ತು ಮಾರುವವರ ಸಹಿ ಅದನ್ನು ಪಡೆಯಬೇಕಾಗ್ತದೆ. ಮತ್ತು ಈ ಸ್ಕೆಚ್ಗೆ ಸಂಬಂಧಪಟ್ಟಂತೆ ಪರವಾನಗಿ ಭೂಮಾಪಕರು ಸಹಿ ಮಾಡಿ ಸಂಬಂಧಪಟ್ಟಂಥ ಸೀಲನ್ನು ಹಾಕಬೇಕಾಗ್ತದೆ. ನಂತರ 46H ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಥ್ರೆಡ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.